ಸದಾ ಆರೋಗ್ಯವಾಗಿರಲು ಹಿರಿಯರ 30 ಮನೆಮದ್ದುಗಳು. 1. ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರು 2 ಬೆಂಡೆಕಾಯಿಯನ್ನು ಉದ್ದುದ್ದ ಕತ್ತರಿಸಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಬೇಕು. ಮರುದಿನ ಬೆಳಿಗ್ಗೆ ನೆನೆ ಹಾಕಿದ ನೀರಿನಿಂದ ಬೆಂಡೆಕಾಯಿಯನ್ನು ತೆಗೆದುಹಾಕಿ ಲೋಳೆಯ ನೀರನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. 2ನೇದಾಗಿ, ಪುದೀನ ಚಹಾ ಚೀಲವು ಹಲ್ಲಿನ ನೋವಿಗೆ ಉತ್ತಮ ಪರಿಹಾರ ನೀಡುವುದು. ಹಲ್ಲು ನೋವು ಬಂದಾಗ ನೋವಿರುವ ಸ್ಥಳದಲ್ಲಿ ಉಗುರು ಬೆಚ್ಚಗಿನ ಚಹಾ ಚೀಲವನ್ನು ಇಟ್ಟುಕೊಳ್ಳಬೇಕು. ಇದು ನೋವನ್ನು ತಣ್ಣಗಾಗಿಸುವುದು ಜೊತೆಗೆ ಉತ್ತಮ ಶಮನ ನೀಡುವುದು. 3ನೇದಾಗಿ, ತುಳಸಿಯಲ್ಲಿ ಮೂತ್ರವರ್ಧಕ ಗುಣ ಮತ್ತು ಕಲ್ಮಶ ನಿವಾರಕ ಗುಣಗಳಿವೆ. ಇವುಗಳು ಮೂತ್ರಪಿಂಡದ ಕಲ್ಲುಗಳನ್ನು ಹೊರಹಾಕಲು ಸಮರ್ಥವಾಗಿದೆ. ತುಳಸಿ ಎಲೆಯಲ್ಲಿರುವ ಆಸಿಡಿಕ್ ಆಮ್ಲವು ಕಿಡ್ನಿಯ ಕಲ್ಲುಗಳನ್ನು ಕರಗುವಂತೆ ಮಾಡುತ್ತದೆ. 4 ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಜೇನು ಸೇರಿಸಿ ಜಗಿದು ತಿನ್ನಿ. ಪ್ರತಿದಿನ ಈ ಅಭ್ಯಾಸ ರೂಢಿಸಿಕೊಳ್ಳಿ. ಕ್ರಮೇಣ ಸಮಸ್ಯೆ ನಿವಾರಣೆಯಾಗುತ್ತದೆ. 4ನೇದಾಗಿ, 1 ಚಮಚದಷ್ಟು ಈರುಳ್ಳಿ ರಸ ಹಾಗೂ ಜೇನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡರೆ ರಕ್ತದೊತ್ತಡ ಕಡಿಮೆ ಮಾಡಲು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಪ್ರತಿದಿನ ಇದನ್ನು ಸೇವಿಸಬಹುದು. 5ನೇದಾಗಿ, ಆಯುರ್ವೇದ ಪದ್ಧತಿಯಲ್ಲಿ ಗೋಧಿ ಹುಲ್ಲಿನ ಉಪಯೋಗ ಬಹಳ ಪ್ರಾಚೀನ ಕಾಲದಿಂದ ನಡೆಯುತ್ತಾ ಬಂದಿದೆ. ಗೋಧಿ ಹುಲ್ಲು ಮನುಷ್ಯನ ದೇಹದ ರಕ್ತವನ್ನು ಶುದ್ಧೀಕರಿಸಿ ಲಿವರ್ ಮತ್ತು ಮೂತ್ರಪಿಂಡಗಳನ್ನು ಶುಚಿಗೊಳಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ಕ್ಯಾನ್ಸರ್ ರೋಗಿಗಳು ಪ್ರತಿದಿನ ಗೋಧಿ ಹುಲ್ಲಿನ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಅವರ ದೇಹದ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಉಂಟಾಗಿ ಕ್ಯಾನ್ಸರ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. 6ನೇದಾಗಿ, ಸ್ವಲ್ಪ ಓಮದ ಕಾಳುಗಳನ್ನು ನೀರಿನೊಂದಿಗೆ ಬೆರೆಸಿ ಕಲ್ಲಿನಲ್ಲಿ ಚೆನ್ನಾಗಿ ಅರೆದು ಪೇಸ್ಟ್ ಅಂತೆ ಮಾಡಿ ಈ ಮಿಶ್ರಣವನ್ನು ನೋವಿದ್ದ ಮಂಡಿಗಳ ಮೇಲೆ ಹಚ್ಚಿದರೆ ಶೀಘ್ರವಾಗಿ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ 1-2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದ ಜೊತೆ ರಾತ್ರಿ ಸೇವಿಸಿದರೆ ಮಂಡಿ ಊತ ನೋವು ಕಡಿಮೆಯಾಗುತ್ತದೆ. 7ನೇದಾಗಿ, ಲವಂಗದ ಸಹಾಯದಿಂದ ತಲೆನೋವಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಲವಂಗದಲ್ಲಿರುವ ಗುಣಗಳು ತಲೆನೋವನ್ನು ನಿವಾರಿಸುವಲ್ಲಿ ತುಂಬಾ ಪರಿಣಾಮಕಾರಿ. ಇದಕ್ಕಾಗಿ ಕೆಲವು ಲವಂಗ ಮುಗ್ಗುಗಳನ್ನು ತೆಗೆದುಕೊಂಡು ಅದನ್ನು ಪ್ಯಾನ್ ಮೇಲೆ ಬಿಸಿ ಮಾಡಿ ಲವಂಗದ ಪರಿಣಾಮ ಬರಲು ಆರಂಭವಾದಾಗ ಅದನ್ನು ಕರವಸ್ತ್ರದಲ್ಲಿ ಕಟ್ಟಿಕೊಳ್ಳಿ. ನಂತರ ಪದೇ ಪದೇ ಇದರ ವಾಸನೆ ನೋಡುತ್ತಾ ಇರಿ. ಹೀಗೆ ಮಾಡಿದರೆ ತಲೆನೋವು ಬೇಗನೆ ಕಡಿಮೆಯಾಗುವುದು. 8ನೇದಾಗಿ, ಪ್ರತಿದಿನವೂ ಎದ್ದ ಕೂಡಲೇ 1 ಬಟ್ಟಲು ನೊರೆ ಹಾಲನ್ನು ದಿನವೂ ಸೇವಿಸುತ್ತಿದ್ದರೆ ಆರೋಗ್ಯ ವೃದ್ಧಿಸುವುದು. 9ನೇದಾಗಿ, ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸುವುದರಿಂದ ರಕ್ತ ಶುದ್ಧಿಯಾಗಿ ಆರೋಗ್ಯವಂತರಾಗಿರಬಹುದು. 10. ಮುಸುಕಿನ ಜೋಳವನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. 11ನೇದಾಗಿ, ನವಿಲು ಕೋಸು ಹಸಿಯಾಗಿ ತುರಿದು ಕೋಸಂಬರಿ ಮಾಡಿ ತಿಂದರೆ ರಕ್ತ ಶುದ್ಧಿಯಾಗಿ ಆರೋಗ್ಯವು ಉತ್ತಮವಾಗಿರುತ್ತದೆ. 12ನೇದಾಗಿ, ಸೀತಾಫಲದ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಮಾಂಸಖಂಡಗಳ ಶಕ್ತಿಯು ಹೆಚ್ಚಾಗಿ ಆರೋಗ್ಯವು ಉತ್ತಮವಾಗುತ್ತದೆ. 13ನೇದಾಗಿ, ಆಹಾರದಲ್ಲಿ ರಾಗಿ ಜೋಳದಂತಹ ಒರಟು ಧಾನ್ಯಗಳನ್ನು ಸೇರಿಸಿ. ಈ ಧಾನ್ಯಗಳು ಸದೃಢ ಶರೀರಕ್ಕೆ ಉತ್ತಮ ಆಹಾರವಾಗಿದೆ. ಇವುಗಳಿಂದ ರೊಟ್ಟಿ, ರಾಗಿ ಮುದ್ದೆ ಮೊದಲಾದ ಆಹಾರಗಳನ್ನು ಮಾಡಿ ಸೇವಿಸಬಹುದು. ಯಾವಾಗಲೂ ಸೇವನೆ ಮಾಡಲು ಸಾಧ್ಯವಾಗದಿದ್ದರೂ ವಾರದಲ್ಲಿ 1-2 ಬಾರಿಯಾದರೂ ನೀವು ನಿಮ್ಮ ಡಯೆಟ್ನಲ್ಲಿ ಇದನ್ನು ಸೇವಿಸಬೇಕು. 14ನೇದಾಗಿ, ಮನೆಯಲ್ಲಿ ಶೇಖರಿಸಿದ ಮೊಸರನ್ನು ಸೇವಿಸಿ. ಸಮೃದ್ಧವಾಗಿರುವ ಕ್ಯಾಲ್ಸಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ಗಳು ದೇಹಕ್ಕೆ ಸೂಕ್ತವಾದ ಪೋಷಣೆಯನ್ನು ನೀಡುತ್ತದೆ. ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಮಾತ್ರ ಆರೋಗ್ಯ ಉತ್ತಮವಾಗಿರುತ್ತದೆ. ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ, ಹೊಟ್ಟೆಯ ಕಿರಿಕಿರಿ ಮೊದಲಾದ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡುತ್ತದೆ. 15ನೇದಾಗಿ, ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 1 ಟೀ ಚಮಚ ತುಪ್ಪವನ್ನು ಸೇವಿಸಿರಿ. ಇದರಿಂದ ಹಲವು ಆರೋಗ್ಯ ಸಮಸ್ಯೆ ಮಾಯವಾಗುತ್ತದೆ. ತುಪ್ಪ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಡಿ, ಕೆ, ಇ, ಎ ಅನ್ನು ಹೊಂದಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 16ನೇದಾಗಿ, ಕಲಿಕೆ ಎನ್ನುವುದು ಒಂದು ನಿರಂತರ ಕ್ರಿಯೆ. ನಾವು ಸಾಯುವ ತನಕವೂ ಏನಾದರೂ ಕಲಿಯುತ್ತಲೇ ಇರಬಹುದು. ಇದರಿಂದ ಜ್ಞಾನವೂ ಹೆಚ್ಚಾಗುವುದು. ರಾತ್ರಿ ಮಲಗುವ ಮೊದಲು ನೀವು ಏನಾದರೂ ಹೊಸ ವಿಚಾರ ಹಾಗೂ ಕೌಶಲ್ಯವನ್ನು ಕಲಿತರೆ ಅದು ಮೆದುಳಿನಲ್ಲಿ ದೀರ್ಘವಾಗಿ ಉಳಿಯುವುದು. ನಿಮ್ಮ ಕಲಿಕೆಯಿಂದ
ನಿದ್ರೆಯ ಗುಣಮಟ್ಟದ ಮೇಲೆ ಕೂಡ ಪರಿಣಾಮ ಬೀರುವುದು. 17ನೇದಾಗಿ ಆಹಾರ ಸೇವಿಸಿದ ತಕ್ಷಣ ನೀವು ನೀರು ಕುಡಿಯಬಾರದು ಎಂಬುದು ಉತ್ತಮ ಆರೋಗ್ಯದ ಸಲಹೆ. ತಕ್ಷಣ ನೀರು ಕುಡಿದರೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅದಕ್ಕಾಗಿಯೇ ನೀವು ಊಟ ಮಾಡಿದ ಕನಿಷ್ಠ 45 ನಿಮಿಷಗಳ ನಂತರ ನೀರು ಕುಡಿಯಬೇಕು. ನೀರು ಉಗುರು ಬೆಚ್ಚಗಾಗಿದ್ದರೆ ಅದು ತುಂಬಾ ಒಳ್ಳೆಯದು. 18 ಆರೋಗ್ಯವಾಗಿರಲು ಅತ್ಯುತ್ತಮ ಸಲಹೆಗಳು ಎಂದರೆ ನೀವು ಊಟ ಮಾಡಿದ ತಕ್ಷಣ ಮಲಗುವ ಮುನ್ನ ಮೂತ್ರ ವಿಸರ್ಜಿಸಬೇಕು. ತಿಂದ ತಕ್ಷಣ ಮೂತ್ರ ವಿಸರ್ಜನೆ ಮಾಡುವುದಕ್ಕೂ ಕಲ್ಲುಗಳು ಮತ್ತು ಸಕ್ಕರೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸ್ನಾನಕ್ಕೆ ಸ್ವಲ್ಪ ಮುಂಚೆ ಮೂತ್ರ ವಿಸರ್ಜನೆ ಮಾಡುವುದರಿಂದ ದೇಹವು ಸಾಮಾನ್ಯ ತಾಪಮಾನಕ್ಕೆ ಬರುತ್ತದೆ ಮತ್ತು ಮಲಗುವ ಮುನ್ನ ಮೂತ್ರ ವಿಸರ್ಜನೆಯಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. 19ನೇದಾಗಿ ನೀವು ಆರೋಗ್ಯವಾಗಿರಲು ಬಯಸಿದರೆ ಇಂದಿನಿಂದಲೇ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿ. ಸಕ್ಕರೆ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿ ಮಾಡುತ್ತದೆ. ನಿಮಗೆ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಜೇನು, ಸಕ್ಕರೆ ಮಿಠಾಯಿ, ಬೆಲ್ಲ ಇತ್ಯಾದಿಗಳನ್ನು ಬಳಸಿ. ನೀವು ಉಪ್ಪು ತಿಂದರೆ ರಾಕ್ ಸಾಲ್ಟನ್ನು ಮಾತ್ರ ಬಳಸಿ. 20ನೇದಾಗಿ ನೀವು ಆರೋಗ್ಯಕರ ಜೀವನ ನಡೆಸಲು ಬಯಸಿದರೆ ನೀವು ಚಹಾ, ಕಾಫಿ ಮತ್ತು ತ್ವರಿತ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ನೀವು ಚಹಾ ಮತ್ತು ಕಾಫಿಗೆ ಬದಲಾಗಿ ಆಯುರ್ವೇದ ಪಾನೀಯಗಳನ್ನು ಬಳಸಬಹುದು ಮತ್ತು ನೀವು ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ತ್ವರಿತ ಆಹಾರವನ್ನು ತಯಾರಿಸಬಹುದು ಮತ್ತು ತಿನ್ನಬಹುದು. 21ನೇದಾಗಿ ಆರೋಗ್ಯಕರ ಜೀವನ ನಡೆಸಲು ನೀವು ಕೆಲವು ಒಳ್ಳೆಯ ಮತ್ತು ನೈಸರ್ಗಿಕ ಔಷಧಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಬಹುದು. ನೀವು ಪ್ರತಿದಿನ ತುಳಸಿ ಎಲೆಗಳನ್ನು ಸೇವಿಸಬಹುದು. ಇದರೊಂದಿಗೆ ನೀವು ನಿಯಮಿತವಾಗಿ ಗ್ರೀನ್ ಟೀ, ಆಮ್ಲ, ಬೆಳ್ಳುಳ್ಳಿ ಸೇವಿಸಬೇಕು. ಇವೆಲ್ಲವೂ ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಅನಾರೋಗ್ಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. 22ನೇದಾಗಿ ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಕೊಲೆಸ್ಟ್ರಾಲ್, BP, ಶುಗರ್, ಅಸ್ತಮಾ ಮತ್ತು ಯೂರಿಕ್ ಆಸಿಡ್ ಸಮಸ್ಯೆಗಳು ಎಂದಿಗೂ ಬರುವುದಿಲ್ಲ. 23ನೇದಾಗಿ ಬೆಳಿಗ್ಗೆ 1 ಚಮಚ ಹುರಿದ ಎಳ್ಳನ್ನು ಸ್ವಲ್ಪ ಬೆಲ್ಲದೊಂದಿಗೆ ಬೆರೆಸಿ ತಿನ್ನುವುದರಿಂದ ಕಣ್ಣುಗಳ ಮುಂದೆ ಕತ್ತಲೆ, ತಲೆ ತಿರುಗುವಿಕೆ, ಕಣ್ಣು ನೋವು, ಊತ ಮತ್ತು ದೇಹದ ನೋವು ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ದೃಷ್ಟಿ ಕೂಡ ಸುಧಾರಿಸುತ್ತದೆ. 24ನೇದಾಗಿ ಹುಳುಕು ಹಲ್ಲು ನೋವು ಇದ್ದರೆ ಮನೆಯಲ್ಲಿ ಇರುವ ಹಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಗೆ ಹುಳುಕು ಹಲ್ಲಿನ ಮೇಲೆ ಇಡುವುದರಿಂದ ಹಲ್ಲಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿವಾರಣೆಯಾಗಿ ಹಲ್ಲು ನೋವು ಬೇಗ ಕಡಿಮೆಯಾಗುತ್ತದೆ. 25ನೇದಾಗಿ ಕಜ್ಜಿ, ತುರಿಕೆಯಂತಹ ಚರ್ಮದ ಸಮಸ್ಯೆಗಳಿದ್ದಾಗ 4 ಚಮಚ ಹಾಗಲಕಾಯಿ ರಸಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಕಡಿಮೆಯಾಗುತ್ತದೆ. ಇದನ್ನು 1 ತಿಂಗಳಿಗಿಂತ ಹೆಚ್ಚು ಸೇವಿಸಬಾರದು. 26ನೇದಾಗಿ 1 ಲೋಟ ನೀರಿಗೆ ಕಾಮಕಸ್ತೂರಿ ಬೀಜ ಮತ್ತು ನಿಂಬೆ ರಸವನ್ನು ಹಾಕಿ ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬು ಕರಗುವುದಲ್ಲದೆ ದೇಹದಲ್ಲಿರುವ ವಿಷಕಾರಿ ಜೀವಾಣುಗಳನ್ನು ಹೊರಹಾಕುತ್ತದೆ. 27ನೇದಾಗಿ ಕೆಂಪು ಕಲ್ಲು ಸಕ್ಕರೆ ಪುಡಿ ಮಾಡಿ ಕಾಳು ಮೆಣಸಿನ ಪುಡಿ ಜೊತೆಗೆ ಬಿಸಿ ನೀರಿಗೆ ಹಾಕಿ ಬಿಸಿ ಬಿಸಿ ಕುಡಿಯುವುದರಿಂದ ಕೆಮ್ಮು, ಗಂಟಲು ನೋವು ಕಡಿಮೆಯಾಗುತ್ತದೆ. 28ನೇದಾಗಿ ಸೋಂಪು ಬೀಜಗಳು ರಕ್ತದಲ್ಲಿನ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದಲ್ಲಿನ ಏರಿಕೆಯನ್ನು ಸಂಭಾವ್ಯವಾಗಿ ತಡೆಯುತ್ತದೆ. 29ನೇದಾಗಿ ಬಾರ್ಲಿ ಗಂಜಿಯನ್ನು ಕುಡಿಯುವುದರಿಂದ ಕರುಳು ಬೇನೆ, ಹೊಟ್ಟೆ ಹುಣ್ಣು, ಆಮಶಂಕೆ ಮತ್ತು ಅತಿಯಾದ ಉಷ್ಣ ನಿವಾರಣೆಯಾಗುತ್ತದೆ. ಬಾರ್ಲಿ ಗಂಜಿಯನ್ನು ಮಜ್ಜಿಗೆ ಮತ್ತು ನಿಂಬೆ ರಸದೊಂದಿಗೆ ಸೇವಿಸಿದರೆ ರಕ್ತದೊತ್ತಡ ಮತ್ತು ತಲೆನೋವು ಗುಣವಾಗುತ್ತದೆ. 30ನೇದಾಗಿ ಪ್ರತಿದಿನ ಖರ್ಜೂರವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಮಲಬದ್ಧತೆ ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತದೆ. 31ನೇದಾಗಿ ಪ್ರತಿನಿತ್ಯ 1 ಬಾಳೆಹಣ್ಣಿನೊಂದಿಗೆ ಇಡೀ ಏಲಕ್ಕಿಯನ್ನು ತಿನ್ನುವುದರಿಂದ ಮೂಲವ್ಯಾಧಿ ಹಾಗೂ ಮಲಬದ್ಧತೆ ಸಮಸ್ಯೆಯನ್ನು ಹತೋಟಿ ಮಾಡಬಹುದು.